ಹಲೋ ಫುಡೀಸ್, ನಾನಿವತ್ತು ನಿಮಗೆ ಕಾಲ ಚನ್ನ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ಸಿಂಪಲ್ಲಾಗಿ ವೆರಿ ಈಸಿ ಮಾಡೋದು. ಪೂರಿ, ದೋಸೆ, ಚಪಾತಿ, ಬಿಸಿ ರೈಸ್ಗೂ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಒಂದು ಸತಿ ಮಾಡಿದ್ರೆ ಪದೇ ಪದೇ ಮಕ್ಕಳು ಕೇಳ್ತಾನೆ ಇರ್ತಾರೆ. ಇದು ಮಾಡೋದಕ್ಕೆ ಫಸ್ಟಿಗೆ ಜಾರಿಗೆ ನಾನಿಲ್ಲಿ 1/4 ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅಂದರೆ 1/4 ಚಿಪ್ಪಷ್ಟು ತೆಂಗಿನಕಾಯಿ ಇದೆ. ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ನೀರು ಹಾಕ್ತೀರ, ನಾನು ಬರೀ ಕೊಬ್ಬರಿನ ಮಾತ್ರ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ, ಈಸಿಯಾಗಿ ಪೇಸ್ಟ್ ಆಗುತ್ತೆ ಅಂತ. ಇದಕ್ಕೆ ನಾನೀಗ 4 ಲವಂಗ, 2 ಇಂಚ್ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಂಡು ಬೇಕಿದ್ರೆ ನೀವು ಗರಂ ಮಸಾಲನೂ ಹಾಕ್ಕೋಬೋದು. ನಾನು ಚಕ್ಕೆ ಲವಂಗನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಸೋಂಪು ಬೇಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಬೇಕು. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಒಂದು 4-5 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಹಾಕಿದ್ರೆ ಸಾಕಾಗುತ್ತೆ. ಇದು ಕಲರ್ಗೋಸ್ಕರ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ತೊಗೊಂಡು ಹಾಕ್ಕೊತಾ ಇದ್ದೀನಿ, 3. ನಿಮ್ಮದು ಬರೀ ಖಾರದ ಪುಡಿ ಖಾರ ಇದೆ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. 1/2 ಟೀ ಸ್ಪೂನ್ ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರಕ್ಕೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1/2 ಟೀ ಸ್ಪೂನಷ್ಟು ಜೀರಾ ಪೌಡರು, ಒಂದೇ ಒಂದು ಪಿಂಚಷ್ಟು ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟರ್ಮರಿಕಲ್ಲಿ ಕುಕುಮಿನ್ ಇದೆ ಅಂತ ಹೇಳಿದ್ನಲ್ವ, ಹೆಲ್ತಿಗೆ ತುಂಬ ಒಳ್ಳೆಯದು. ಇಲ್ಲಿ 1 ಚಿಕ್ಕ ಈರುಳ್ಳಿನ ನಾನು ರಫಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಚಿಕ್ಕ ಟೊಮೆಟೊನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ನೀರು ಹಾಕಿ ಫೈನ್ ಪೇಸ್ಟಾಗಿ ಮಿಕ್ಸಿಗೆ ಹಾಕ್ಕೊಂಬರೋಣ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಫೈನಾಗಿದ್ದರೆ ಸಾಕಾಗುತ್ತೆ. ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಕುಕ್ಕರ್ಗೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನೀವೇನಿ ರಿಫೈನ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದು ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಜೀರಿಗೆ ಎಲ್ಲ ಸಿಡಿದ ಮೇಲೆ ಒಂದು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಜೀರಿಗೆ ಸಿಡಿದ ಮೇಲೆ ಹಾಕ್ಕೊತೀನಿ. ಈಗ ಇದಕ್ಕೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನೊಂದು ಸ್ವಲ್ಪ ಆನಿಯನ್ ಫ್ರೈ ಆಗೋವರೆಗೂ ಹುರ್ಕೊಬೇಕಾಗತ್ತೆ. ಇದಕ್ಕೆ ನಾನು ಕರಿಬೇವು ಒಂದು 2 ಕಡ್ಡಿ ಹಾಕ್ಕೊತಾ ಇದ್ದೀನಿ. ಕರಿಬೇವಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು. ನಾನು ಇವತ್ತು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ರಾತ್ರಿ ಎಲ್ಲ ನೆನೆಸಿರೋದು ಕಾಲ ಚೆನ್ನ ಅಂದರೆ ಕಡಲೆಕಾಳು, ಇದನ್ನು ಒಂದು ನೈಟ್ ಸೋಕ್ ಮಾಡಬೇಕು ನೀರಲ್ಲಿ. ಇದನ್ನು 2-3 ಟೈಮ್ಸ್ ವಾಶ್ ಮಾಡಿ ಯುರ್ಗೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಆದಮೇಲಿಂದ ನಾವೇನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿನಲ್ಲಿ, ಅದಷ್ಟನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಆ ವಾಟ್ರ್ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗಿದೆ. ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೋಬೋದು. ನನಗೀಗ ವಾಟ್ರ್ ಆ್ಯಡ್ ಮಾಡಬೇಕು ಅನ್ನಿಸ್ತಾ ಇದೆ. ಒಂದು 150 ml ಅಷ್ಟು ನಾನು ವಾಟರ್ ಆ್ಯಡ್ ಮಾಡಿದ್ದೀನಿ. ಈಗ ಹಾಕಿ ಸ್ವಲ್ಪ ಅದು ಕುದಿ ಬರಬೇಕು. ಈಗ ನಾವು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಟೇಸ್ಟಿಗೆ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಇದೊಂದು ಕುದಿ ಬರಬೇಕು. ಬಂದಮೇಲಿಂದ ಟೇಸ್ಟ್ ನೋಡಿ, ನಿಮಗೇನಾದರೂ ಖಾರ ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲಿ ಬರೀ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಸ್ವಲ್ಪ ಇನ್ನೂ ಬಾಯ್ಲ್ ಆಗಬೇಕು. ಸೊ ಈಗ ಬಾಯ್ಲ್ ಆಗ್ತಾಯಿದೆ. ಈಗ ನನಗೆ ಇಲ್ಲಿ ಖಾರ ಕಮ್ಮಿ ಇತ್ತು. ನಾನೊಂದು 1/2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ. ಇದು ಆ್ಯಕ್ಚುಲಿ ಹೈ ರಿಚ್ ಪ್ರೋಟೀನ್ ಫುಡ್ಡು. ಕಡಲೆಕಾಳು ತುಂಬ ಒಳ್ಳೆಯದು ಹೆಲ್ತಿಗೆ, ಮಕ್ಕಳಿಗೆ, ನಮಗೂ ಕೂಡ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಜೊತೆ ಅಥವಾ ಇಡ್ಲಿ ಜೊತೆ, ಈವನ್ ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅಟ್ಲೀಸ್ಟ್ ವಾರಕ್ಕೆ 1-2 ಸತಿ ಆದ್ರೂ ಕಡಲೆಕಾಳು ಕಾಬೂಲ್ ಚನ್ನಾದಲ್ಲಿ ಮಾಡಿ. ಈಗ 1 ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕಿ ಕುಕ್ಕರ್ ಮುಚ್ಚಿ ನಾವು ಒಂದು 4-5 ವಿಸಿಲ್ಸ್ ಆದರೂ ಕೂಗಿಸ್ಕೊಬೇಕಾಗುತ್ತೆ. ಏನಕ್ಕಂದರೆ ಚೆನ್ನಾಗಿ ಬಂದು ಸೋಕ್ ಆಗಿದೆ, ಆದ್ರೂ ಸ್ಟಿಲ್ ತುಂಬ ಸಾಫ್ಟಾಗಿ ಬೇಯಬೇಕು. ಇಲ್ಲ ಅಂದರೆ ಅದು ಡೈಜೆಷನ್ ಆಗೋದಿಲ್ಲ ಕರೆಕ್ಟಾಗಿ. ಈಗ ಪ್ರೆಷರ್ ಹೋಗಿದೆ. ಇದನ್ನು ಚೆಕ್ ಮಾಡೋಣ ಆಗಿದೆಯಾ ಅಂತ. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಆಗಿದೆ. ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ರೇ ತುಂಬ ಕಲರ್ಫುಲ್ಲಾಗಿದೆ. ಸೊ ಈಗ ಇದು ನನಗೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ನಾನು ಇವತ್ತು ಇದನ್ನು ಪೂರಿಗೆ ಅಂತ ಮಾಡ್ತಾಯಿರೋದು. ತುಂಬ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ.
ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡಿ ಇನ್ನೊಂದು ಸತಿ ಓಪನಲ್ಲೇ ನಾವು ಸ್ಟವ್ ಮೇಲಿಟ್ಟು ಕಾಯಿಸ್ಕೊಂಡ್ರೆ ಆಗುತ್ತೆ. ಈ ಸ್ಟೇಜಲ್ಲೂ ಬೇಕಿದ್ರೆ ನೀವು ಸಾಲ್ಟು ಮತ್ತು ಖಾರ ಅಡ್ಜಸ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.